ಹಾಯ್, ಎಲ್ಲರೂ ಹೇಗಿದ್ದೀರಿ? ನಾನು ಆರಾಮ. ಎಷ್ಟು ದಿನ ಆಯ್ತಲ್ಲ ನಿಮ್ಮ ಜೊತೆ ಮಾತಾಡೋದು, ತುಂಬ ದಿನ ಆಯಿತು. ಮೊದಲೆಲ್ಲ ಡೈಲಿ ಬ್ಲಾಗ್ ಮಾಡ್ತಿದ್ದೆ, ಅದರ ನಂತರ ನನಗೆ ಬ್ಲಾಗ್ ಮಾಡಲಿಕ್ಕೆ ಟೈಮ್ ಸರಿಯಾಗಿ ಕ್ಯಾಚ್ ಆಗ್ತಿರಲಿಲ್ಲ. ಅದಕ್ಕೋಸ್ಕರ ಸಾಂಗ್ ಹಾಕಿ ಮಾಡ್ತಿದ್ದೆ. ಹಾಡಿಗೆ ತುಂಬ ಸಪೋರ್ಟ್ ಇತ್ತು ನನಗೆ. ತುಂಬ ಥ್ಯಾಂಕ್ಸ್ ಎಲ್ರಿಗೂ, ಎಷ್ಟೊಂದು ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರಿ. ಇನ್ನು ಮುಂದೆ ನಾನು ಡೈಲಿ ಬ್ಲಾಗ್ಸ್ ಎಲ್ಲ ಹಾಕ್ತೀನಿ. ಆ ಬ್ಲಾಗ್ಸಿಗೂ ಕೂಡ ಸಪೋರ್ಟ್ ಇರಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ಇಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಿದೆ. ಅದರ ಸೌಂಡ್ ಅಂದರೆ ಬ್ಯಾಕ್ಗ್ರೌಂಡ್ ಸೌಂಡ್ ತುಂಬ ಇದೆ. ತುಂಬ ಕಷ್ಟ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ. 1 ವರ್ಷ ಆಗ್ತಾ ಬಂತು, ಇನ್ನೂ ಕನ್ಸ್ಟ್ರಕ್ಷನ್ ಮುಗಿದಿಲ್ಲ. ಅವರು ಡಿಸ್ಟರ್ಬೆನ್ಸ್ ಆಗ್ಬೋದು, ಸಾರಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ಡೈಲಿ ಬ್ಲಾಗ್ ಮಾಡ್ತೀನಿ. ನೀವು ನನ್ನ ಹಾಡಿಗೆ ತುಂಬ ಸಪೋರ್ಟ್ ಮಾಡ್ತಿದ್ರಿ. ಅದೇ ರೀತಿ ಬ್ಲಾಗಿಗೂ ಕೂಡ ಸಪೋರ್ಟ್ ಮಾಡಿ. ನಾನು ಮಾಡುವ ವೀಡಿಯೋಕ್ಕೂ ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ರೀತಿ ನನ್ನ ಚಾನೆಲ್ ಮೊದಲನೇ ಬಾರಿಗೆ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ. ಅದೇ ರೀತಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಇನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ. ಓಕೆ, ನಾನು ಡೈಲಿ ಬ್ಲಾಗ್ ಇಟ್ಕೊಂಡು ಬನ್ನಿ. ನಾನಿದು ಬೆಳಿಗ್ಗೆ ಬ್ಲಾಗ್ ಮಾಡ್ತಿದ್ದೀನಿ. ಏನು ತಿಂಡಿ ಮಾಡೋದಂತ ಯೋಚನೆ ಮಾಡ್ತಾ ಇದ್ದೀನಿ. ನೀವೆಲ್ಲ ಏನು ತಿಂಡಿ ಮಾಡಿದ್ರಿ? ತುಂಬ ಕೆಲಸ ಇರುತ್ತಲ್ಲ, ಬೆಳಿಗ್ಗೆ ಆದ ನಂತರ ಸ್ಟಾರ್ಟ್ ಆಗುತ್ತೆ ಕೆಲಸ. ಮಲ್ಕೊಳ್ಳುವವರೆಗೂ ಕೆಲಸ ಇರುತ್ತೆ. ನೋಡಿ, ನಾನಿವತ್ತು ರಾಗಿ ಚಪಾತಿ ಮಾಡುವಂಥ, ಕೆಲವರು ರೊಟ್ಟಿ ಅಂತಾರೆ, ನಾನು ಚಪಾತಿ ಅಂತೀನಿ. ತುಂಬ ಇಷ್ಟ ನನಗೆ ಇದು. ನಾನು ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ, ಹಾಗಾಗಿ ಟ್ರೈ ಮಾಡಿದ್ದೆ. ತುಂಬ ಸಲ ಮಾಡಿದ್ದೀನಿ, ಚೆನ್ನಾಗಿ ಬರುತ್ತೆ, ನನಗಿಷ್ಟ. ಅದಕ್ಕೋಸ್ಕರ ಮಾಡ್ತಾ ಇರ್ತೀನಿ. ತುಂಬ ಒಳ್ಳೆಯದು, ದೇಹಕ್ಕೂ ತುಂಬ ಒಳ್ಳೆಯದಲ್ವ ರಾಗಿ. ನೋಡಿ, ಮಾಡಿಟ್ಟಾಗಿದೆ. ನಾನು ರೆಸಿಪಿ ಎಲ್ಲ ತೋರಿಸಲ್ಲ, ಸ್ವಲ್ಪ ತೋರಿಸ್ತೀನಿ. ರಾಗಿ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಬದನೆಕಾಯಿ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ನಾನು ಅದಕ್ಕೋಸ್ಕರ ಬದನೆಕಾಯಿ ಹಚ್ಕೊಳ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಾನು ಕೆಲವೊಂದು ಸಲ ಮಾಡ್ತೀನಿ ಬದನೆಕಾಯಿ ಗೊಜ್ಜು. ತರಕಾರಿ ಎಲ್ಲ ಹಚ್ಕೊಳ್ತಿದ್ದೀನಿ. ನನ್ನ ಮಗಳು ಹೇಳುವ ಮೊದಲೇ ಇದೆಲ್ಲ ಕೆಲಸ ಆಗಿರಬೇಕು, ಇಲ್ಲಾಂದರೆ ಮಗಳು ಬಿಡಲ್ಲ. ಎದ್ದರೆ ಯಾವ ಕೆಲಸನೂ ಮಾಡ್ಲಿಕ್ಕೆ ಬಿಡಲ್ಲ ಅವಳು. ಅದಕ್ಕೋಸ್ಕರ ತರಕಾರಿ ಹಚ್ಕೊಳ್ತಿದ್ದೀನಿ. ನನಗೆ ಬದನೆಕಾಯಿ ಅಂದರೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟನೇ. ಬೆಳಿಗ್ಗೆಲ್ಲ ಒಟ್ಟಿಗೆ ಕೆಲಸ ಮಾಡಿಡೋದು. ಇದು ಮಧ್ಯಾಹ್ನಕ್ಕೂ ಉಳಿದರೆ ಮಧ್ಯಾಹ್ನಕ್ಕೆ ಊಟಕ್ಕಾಗುತ್ತೆ ಅಂತ ಹೇಳಿ ನಾನು ಒಟ್ಟಿಗೆ ಮಾಡಿಡ್ತೀನಿ. ಯಾಕಂದರೆ ಪದೇ ಮಾಡಲಿಕ್ಕೂ ಮಕ್ಕಳು ಬಿಡಬೇಕಲ್ಲ, ಅದಕ್ಕೋಸ್ಕರ. ನೋಡಿ, ಬದನೆಕಾಯಿ ಹಚ್ಚಿ ಈಗ ಟೊಮೆಟೊ ಎಲ್ಲ ಹಚ್ಕೊಳ್ತಿದ್ದೀನಿ. ಇನ್ನೂ ಎದ್ದಿಲ್ಲ ಮಗಳು ಬಿಡಲ್ಲ. ಒಂದೊಂದು ಸಲ ನಾನು ಹೇಳುವಾಗಲೇ ಅವಳು ಹೇಳ್ತಾಳೆ, ಯಾವುದು ಕೆಲಸ ಮಾಡೋಕ್ಕೆ ಬಿಡಲ್ಲ ಸರಿಯಾಗಿ. ಒಂದೊಂದು ಸಲ ಎಲ್ಲ ಕೆಲಸ ಆದಮೇಲೆ ಹೇಳ್ತಾಳೆ. 8 ಗಂಟೆಗೆಲ್ಲ ಹೇಳ್ತಾಳೆ. ಒಂದೊಂದು ಸಲ 5:45, 6 ಗಂಟೆ, 5:15 ಹೇಳ್ತಾಳೆ. ನಾನು ಅವಳೇ ಹೇಳುವ ಮೊದಲು ಬೇಗ ಕೆಲಸ ಮಾಡುವ ಅಂತ ಹೇಳಿ ಎಲ್ಲ ಕೆಲಸ ಮಾಡಿಬಿಡೋದು, ಎಷ್ಟಾಗುತ್ತೆ ಅಷ್ಟು. ಆಮೇಲೆ ಚಪಾತಿ ಮಾಡುವ ಅಂತ ಹೇಳಿ, ಅದು ಸ್ವಲ್ಪ ತಣ್ಣಗಾಗಬೇಕಲ್ಲ, ಅದಕ್ಕೆ ಬಿಸಿಯಾಗಿ ಮಾಡಲಿಕ್ಕೂ ಆಗಲ್ಲ. ಅದು ತಣ್ಣಗಾಗಲಿ, ಆಮೇಲೆ ಇದು ರೆಡಿ ಮಾಡಿ ಇಟ್ಕೊಳ್ಳುವ ಅಂತ ಹೇಳಿ ತರಕಾರಿ ಹಚ್ಕೊಳ್ತಿದ್ದೀನಿ. ಕಾಯಿ ಮೆಣಸು ಹಚ್ಕೊಳ್ತಿದ್ದೀನಿ. ಈಗ ಆಯಿತು, ತರಕಾರಿ ಎಲ್ಲ ಹಚ್ಚಿ ಆಯಿತು. ಗೊಜ್ಜು ಮಾಡಲಿಕ್ಕೆ ರೆಡಿ ಮಾಡ್ತಿದ್ದೀನಿ. ನೋಡಿ, ಎಣ್ಣೆ ಕಾಯ್ತಿದೆ, ಅದಕ್ಕೆ ಸಾಸಿವೆ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ. ನೀವು ಕೂಡ ಮಾಡಿ ನೋಡಿ ಒಂದು ಸಲ, ಚೆನ್ನಾಗಿರುತ್ತೆ. ರಾಗಿ ಚಪಾತಿ ಜೊತೆಗೆ ಬದನೆಕಾಯಿ ಗೊಜ್ಜು ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಯಾರಾದರೂ ತಿಂದಿದ್ದೀರಾ ಹೇಳಿ. ನನಗಿಷ್ಟ ಆಗುತ್ತೆ. ಎಲ್ರಿಗೂ ಇಷ್ಟ ಆಗುವ ಹಾಗೆ ಒಬ್ಬೊಬ್ಬರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಇಷ್ಟ ಆಗಲ್ಲ. ಈರುಳ್ಳಿ ಮತ್ತು ಕಾಯಿ ಮೆಣಸೆಲ್ಲ ಹಾಕಿದೆ, ಟೊಮೆಟೊ ಹಾಕಿ ಎಲ್ಲ ಚೆನ್ನಾಗಿ ಬೇಯಿಸಬೇಕು. ಚೆನ್ನಾಗಿ ಬೆಂದಾದಮೇಲೆ ನಾನು ಬದನೆಕಾಯಿ ಹಾಕ್ತೀನಿ. ನಾನು ಅದೇ ಥರ ಮಾಡೋದು.
ಕೆಲವರು ಒಂದೊಂದು ಥರ ಮಾಡ್ತಾರೆ, ಟೇಸ್ಟ್ ಚೆನ್ನಾಗಿರುತ್ತೆ, ಚೇಂಜಸ್ ಇರುತ್ತೆ. ಸ್ವಲ್ಪ ಜೀರಿಗೆ ಹಾಕ್ತಿದೆ. ಮತ್ತೇನು ಗೊತ್ತಾ, ಇದು ಚೆನ್ನಾಗಿ ಬೆಂದು ಆದಮೇಲೆ ಇದು ಬದನೆಕಾಯಿ ಹಾಕಬೇಕು. ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಆವಾಗ ನಂತರ ಬದನೆಕಾಯಿ ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಬದನೆಕಾಯಿ ಗೊಜ್ಜಿದ್ದು. ಅದಕ್ಕೋಸ್ಕರ ನಾನು ಟೊಮೆಟೊ ಮತ್ತು ಈರುಳ್ಳಿಯನ್ನು ಚೆನ್ನಾಗಿ ಬೇಯಿಸಿ ಆಮೇಲೆ ಇದು ಹಾಕ್ತೀನಿ. ನೋಡಿ, ಈಗ ಬದನೆಕಾಯಿ ಹಾಕಿದೆ. ಇದು ಬದನೆಕಾಯಿ ಬೇಯುವವರೆಗೂ ನಾನು ಚಪಾತಿ ಮಾಡ್ತೀನಿ. ಸ್ವಲ್ಪ ಉಪ್ಪು ಹಾಕುವ ಅಂತೇಳಿ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು. ಬದನೆಕಾಯಿ ಬೇಗ ಬೇಯುತ್ತೆ, ಹೆಚ್ಚೇನು ಟೈಮ್ ತಗೊಳ್ಳಲ್ಲ. ನೀರು ಹಾಕದೆ ಬೇಯಿಸಬೇಕು ಬದನೆಕಾಯಿ, ಆವಾಗ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟ್. ನಾನಿವತ್ತು ಬೇಗ ಆಗಬೇಕಂತೇಳಿ ನೀರು ಹಾಕ್ತಿದ್ದೀನಿ, ಯಾಕಂದರೆ ಬೇಗ ಆಗಬೇಕು. ನನ್ನ ಅಮ್ಮ ಇದ್ದಾರೆ, ಅಮ್ಮ ಬಂದಿದ್ದಾರೆ, ಅದಕ್ಕೋಸ್ಕರ ಅಮ್ಮನಿಗೆ ತಿಂಡಿ ಬೇಗ ಮಾಡಿಕೊಡು ಅಂತೇಳಿ. ನನ್ನ ಮಗಳು ಎದ್ಲು ನೋಡಿ, ನಾನು ಚಪಾತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮಗಳಿಗೆ ಚಪಾತಿ ಹಿಟ್ಟು ಬೇಕಂತೆ, ರಾಗಿ ಹಿಟ್ಟು ಬೇಕಂತ ಹಠ ಮಾಡ್ತಿದ್ದಾಳೆ ನೋಡಿ. ಪಾತ್ರೆನೇ ಕೊಟ್ಟಿದ್ದೀನಿ. ಅವಳಿಗೆ ಬೇಕೆ ಅಂತ ಹಠ ಮಾಡ್ತಾಳೆ. ಅವಳು ಕೇಳಿದ್ದು ಕೊಡಬೇಕು, ಕೊಟ್ಟಿಲ್ಲ ಅಂದರೆ ಮತ್ತೆ ಅವಳೋದೆ. ಚಪಾತಿ ಇಲ್ಲ ಮತ್ತು ತಿಂಡಿ ಇಲ್ಲ, ಬೆಳಿಗ್ಗಿದ್ದು ಮಾರ್ನಿಂಗಿದ್ದು ಬ್ರೇಕ್ಫಾಸ್ಟ್ ಕ್ಯಾನ್ಸಲ್ ಮತ್ತೆ ಕೊಟ್ಟಿಲ್ಲ ಅಂದರೆ. ನೋಡಿ, ಹಿಡ್ಕೊಂಡಿರ್ತಾಳೆ ಅಷ್ಟೇ, ಒಂದೊಂದೇ ತೆಗೆದು ಕೊಡ್ತಾಳೆ ಚಪಾತಿ ಮಾಡಿ ಅಂತೇಳಿ. ನಾನು ಚಪಾತಿ ಮಾಡ್ತಿದ್ದೀನಿ, ತೋರಿಸ್ತಿಲ್ಲ ನಾನು ಚಪಾತಿ ಮಾಡೋದು. ಏನೋ ಹೇಳ್ತಿದ್ದಾಳೆ ಅವಳು ಮಾಡ್ತಾಳಂತೆ ಚಪಾತಿ. ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ. ನಾನು ಚಪಾತಿ ಮಾಡುವಾಗ ಅವಳು ನನ್ನ ಪಕ್ಕದಲ್ಲಿ ಕೂತ್ಕೊಂಡಿರ್ತಾಳೆ. ಕೂತ್ಕೊಂಡು ನೋಡೋದು ಚಪಾತಿ ಹೇಗೆ ಮಾಡ್ತಾರೆ ಅಂತೇಳಿ ನೋಡ್ತಾಳೆ. ಆಮೇಲೆ ಅವಳು ಒಂದು ಆಟ ಆಡುವಾಗ ಅದನ್ನು ಚಪಾತಿದ್ದು ಲಟ್ಟಣಿಗೆ ಇದೆಯಲ್ಲ ಅದನ್ನು ಹಿಡ್ಕೊಂಡು ಅವಳು ಚಪಾತಿ ಥರ ಮಾಡ್ತಾಳೆ. ಮಕ್ಕಳು ಹಾಗೇನಲ್ವ, ನಾವೇನು ಮಾಡ್ತೀವಿ ಅದನ್ನು ನೋಡಿಕೊಂಡು ಕಲಿತಾರೆ. ಎಲ್ಲ ವಿಷಯಗಳಲ್ಲಿ ಹಾಗೆಯೇ. ನಾವು ಅದಕ್ಕೋಸ್ಕರ ಮಕ್ಕಳಿಗೆ ಒಳ್ಳೆಯದನ್ನೇ ಹೇಳಿಕೊಡಬೇಕು. ನಾವು ಏನು ಮಾಡ್ತೀವಿ ಅದನ್ನು ಈಗ ಕಲಿಯುವ ಮಕ್ಕಳಲ್ವ ಪಾಪ, ಅವರಿಗೆ ಗೊತ್ತಿರಲ್ಲ ಹೇಗೆ ಏನು ಮಾಡಬಾರ್ದು, ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಇವಳನ್ನು ಒಬ್ಬಳನ್ನೂ ಕೂಡ ಬಿಟ್ಟು ಇರಲಿಕ್ಕಾಗಲ್ಲ, ಯಾಕಂದರೆ ಇವಳು ತುಂಬ ತಂಟೆ ಮಾಡ್ತಾಳೆ. ಅಂದರೆ ತಂಟೆ ಅಂದರೆ ಬೇರೆ ಮಕ್ಕಳಿಗೆ ಏನಾದರೂ ಇದು ಮಾಡಲ್ಲ, ಆದರೆ ಏನು ಗೊತ್ತಾ, ಏನಾದರೂ ಸಿಕ್ಕಿದರೆ ಅದನ್ನು ಬಾಯಿಗೆ ಹಾಕ್ಕೊಳ್ಳೋದು ಬಿಡಿ, ಮೂಗಿಗೆ ಹಾಕ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾಳೆ. ಅದಕ್ಕೋಸ್ಕರ ನಾನು ಅವಳು ಹೇಳುವ ಮೊದಲೇ ಎಲ್ಲ ಕೆಲಸ ಮಾಡಿಡ್ತೀನಿ. ಅವಳು ಎದ್ದರೆ ಆಚೆ ಈಚೆ ಹೋಗಲ್ಲ. ಅದಕ್ಕೋಸ್ಕರ ಅವಳು ಒಟ್ಟಿಗೆ ಕೂತ್ಕೊಂಡಿರ್ತೀನಿ ನಾನು. ಮಕ್ಕಳನ್ನು ಎಷ್ಟು ಜಾಗ್ರತೆಯಿಂದ ನೋಡಿಕೊಂಡ್ರೂ ಅಷ್ಟೇ, ನೋಡಿಕೊಂಡಷ್ಟು ಒಳ್ಳೆಯದು ಅವಳು ಮಕ್ಕಳನ್ನು. 2-3 ವರ್ಷ ಜಾಗ್ರತೆಯಾಗಿ ನೋಡ್ಕೋಬೇಕು, ಯಾಕಂದರೆ ಮಕ್ಕಳು ಮಾಡುವ ಕೆಲಸ ಇದೆಯಲ್ಲ ಅವ್ರಿಗೆ ಗೊತ್ತಿರಲ್ಲ ಅಂಥ ಕೆಲಸಗಳನ್ನೆಲ್ಲ ಮಾಡಬಾರ್ದು ಅಂತೇಳಿ. ನೋಡಿ, ನನ್ನ ಚಪಾತಿ ಎಷ್ಟು ಚೆನ್ನಾಗಿ ಬಂತು ನೋಡಿ, ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ತುಂಬ ಸ್ಮೂತ್ ಇರುತ್ತೆ. ರಾಗಿ ಚಪಾತಿ ಇದೆಯಲ್ಲ ತುಂಬ ಸ್ಮೂತಾಗಿರುತ್ತೆ, ಯಾರಿಗೂ ಕೂಡ ತಿನ್ಬೋದು, ಮಕ್ಕಳಿಗೂ ಕೂಡ ತಿನ್ಬೋದು. ಆದರೂ ನಾನು ಶ್ರೇಣಿಗೆ ಹಾಕಿಕೊಟ್ಟೆ ಚಪಾತಿ, ಆದರೆ ಅವಳು ತಿಂದಿಲ್ಲ. ರಾಗಿ ಅಂದರೆ ಟೇಸ್ಟ್ ಒಂಥರ ಚೇಂಜ್ ಇರುತ್ತಲ್ಲ ರಾಗಿದ್ದು, ತಿಂದಿಲ್ಲ. ನಾನು ಮತ್ತೆ ಏನು ಮಾಡಿದಂದರೆ ಅವಳಿಗೆ ಬೇರೆಯೇ ಕೊಡೋದು. ಅವಳು ತಿಂದರೆ ನಾವು ಬ್ರೇಕ್ಫಾಸ್ಟೇ ಕೊಡ್ತೀನಿ. ಚಪಾತಿ ಇದು ತಿಂದಿಲ್ಲ ಅವಳು. ಇದರದ್ದು ಗೋಧಿ ಹಿಟ್ಟಿನ ಚಪಾತಿ ಆದರೆ ತಿಂತಾಳೆ ಅವಳು.
ಇದು ತಿಂದಿಲ್ಲ, ಸಂಜೆ ತಿಂತಾಳೆ. ಸಂಜೆ ಹೊತ್ತಿಗೆ ಕೊಟ್ಟರೆ ಬೆಳಿಗ್ಗೆದ್ದು ಉಳಿತದಲ್ವ, ಅದನ್ನು ಬಿಸಿ ಮಾಡಿ ಸಂಜೆ ಕೊಡ್ತೀನಿ ಒಂದೊಂದು ಸಲ, ರಾಗಿದ್ದಲ್ವ ಅದನ್ನು ತಿಂತಾಳೆ ಒಂದೊಂದು ಸಲ, ಸ್ವಲ್ಪ ಸ್ವಲ್ಪ ತಿಂತಾಳೆ. ಈಗ ನೋಡಿ ನನ್ನ ಮಗಳು ಹಠ ಮಾಡಿದ್ಲು, ಮತ್ತು ಇವರು ಬಂದು ಅಡುಗೆ ಮಾಡ್ತಿದ್ದಾರೆ, ಚಪಾತಿ ಮಾಡ್ತಿದ್ದಾರೆ ನೋಡಿ. ತುಂಬ ಹೆಲ್ಪ್ ಮಾಡ್ತಾರೆ ಅವರು, ಇಷ್ಟು ಚಪಾತಿ ಮಾಡಿಟ್ಟರು. ತುಂಬ ಹೆಲ್ಪಿಂಗ್ ನೇಚರ್ ಇದೆ, ಒಳ್ಳೆ ಕೆಲಸ ಮಾಡ್ತಾರೆ. ಮಕ್ಕಳು ಇಬ್ಬರಿಬ್ಬರು ಇರುವಾಗ ತುಂಬ ಕಷ್ಟ ಅಲ್ವಾ, ಒಬ್ರಿಗೊಬ್ಬರು ಹೆಲ್ಪ್ ಮಾಡಿದರೆ ಮಾತ್ರ ಜೀವನ. ಇವರು ಮತ್ತೆಲ್ಲ ಬದನೆಕಾಯಿ ಗೊಜ್ಜು ಕಂಪ್ಲೀಟ್ ಮಾಡಿಬಿಟ್ರು ಅವರೇ, ಮತ್ತು ಚಪಾತಿ ಮಾಡಿದರು, ಟೀ ಮಾಡಿದರು, ಎಲ್ಲ ಮಾಡಿಬಿಟ್ರು. ನಾನು ಮಗುವಿಗೆ ಫುಡ್ಡು ರೆಡಿ ಮಾಡ್ತಿದ್ದೀನಿ ನೋಡಿ. ಅವಳು ಚಪಾತಿ ತಿಂದಿಲ್ಲ ಅಂತೇಳಿ ನಾನು ರಾಗಿದ್ದು ಪ್ಯೂರಿ ಮಾಡಿ ಕೊಡ್ತಿದ್ದೀನಿ. ರಾಗಿ ಪ್ಯೂರಿ ತಿಂತಾಳೆ ಅವಳು ನೋಡಿ. ಎತ್ಕೋಬೇಕಂತ ಹಠ ಮಾಡಿದ್ಲು, ಅದಕ್ಕೆ ಎತ್ಕೊಂಡೆ. ನೋಡ್ತಿದ್ದಾಳೆ ನೋಡಿ ನನ್ನ ಗೊಂಬೆ ನೋಡಿ. ಇವಳಿಗೆ ಸರಿಯಾಗಿ ಎಲ್ಲ ಹಲ್ಲು ಬಂದಿರಲಿಲ್ಲ, ಅದಕ್ಕೋಸ್ಕರ ನಾನು ಇಂಥದ್ದು ಕೊಡ್ತೀನಿ ಬೆಳಿಗ್ಗೆ ಒಂದು ಹೊತ್ತು, ಮತ್ತು ಮಧ್ಯಾಹ್ನ ಹೊತ್ತೆಲ್ಲ ಅನ್ನ ನಾವು ತಿನ್ನುವ ಊಟವನ್ನೇ ಕೊಡ್ತೀನಿ. ಅವಳು ಪಪ್ಪ ಕೆಲಸಕ್ಕೆ ಹೊರಟಿದ್ರು ಆಫೀಸಿಗೆ ಅಂತೇಳಿ. ಇವಳು ಏನು ಮಾಡ್ತಿದ್ದಾಳೆ ನೋಡಿ, ಅವರನ್ನು ಹೋಗಕ್ಕೆ ಬಿಡಲ್ಲ. ಅಂದರೆ ಅವರಂದರೆ ತುಂಬ ಇಷ್ಟ ಅವಳಿಗೆ. ಅವರು ಬರುವವರಿಗೆ ಸಂಜೆ ಆಗುತ್ತೆ ಅಲ್ವ, ಆವಾಗ ಅವಳು ಅವರಿಗೋಸ್ಕರ ಕಾಯ್ತಾ ಇರ್ತಾಳೆ ನೋಡಿ. ನನ್ನ ಮಗಳಿಗೆ ಎಲ್ಲ ತಿಂಡಿ ಎಲ್ಲ ತಿನ್ನಿಸಿ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ಈಗ ಜೋಳಿಯಲ್ಲಿ ಮಲ್ಕೊಂಡಿದ್ದಾಳೆ. ವ್ಲಾಗ್ ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋಕ್ಕೆ ತಿಳಿಸಿ. ಇದರ ಕಂಟಿನ್ಯೂ ವಿಡಿಯೋ ನಾಳೆ ಬರುತ್ತೆ, ನಾಳೆ ನೋಡಿ. ಸ್ಟೇ ಟ್ಯೂನ್. ಬಾಯ್ ಬಾಯ್, ಟೇಕ್ ಕೇರ್. ನಾಳೆ ಸಿಗೋಣ.